ಕಾವೇರಿ ಕಿಚ್ಚನಲ್ಲಿ ತಮಿಳುನಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಉಡುಪಿ ಮೂಲದ 12 ಮಂದಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ರಾಮೇಶ್ವರ ದೇವಸ್ಥಾನ ಯಾತ್ರೆಗೆಂದು ತೆರಳಿದ ಉಡುಪಿಯ ಅಮಾವಾಸ್ಯೆ ಲೈನ್ ಟೀಮ್ ರೈಲು ಹತ್ತಿ ಉಡುಪಿಯ ಇಂದ್ರಾಳಿ ರೈಲು ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಗಲಾಟೆಯಲ್ಲಿ ಸಿಲುಕಿದರೆ ನಾವು ವಾಪಸ್ ಬರುವುದೇ ಕಷ್ಟವಿತ್ತು, ಬದುಕಿ ಬಂದಿದ್ದೇ ಹೆಚ್ಚು ಅಂತ ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ಜೊತೆ ನಡೆಸಿರುವ ಚರ್ಚೆ ಅಲ್ಲಿದೆ ನೋಡಿ. ಕಾವೇರಿಯ ಕಿಚ್ಚಿಗೆ ಸಿಕ್ಕಾಕೊಂಡು 2 ದಿವಸಗಳ ಕಾಲ ತಮಿಳುನಾಡಿನಲ್ಲೇ ಇದ್ದುಕೊಂಡು ಇದೀಗ ಉಡುಪಿಗೆ ಇಲ್ಲಿನ ಉಡುಪಿಯಿಂದ ಅಮಾವಾಸ್ಯೆ ಬಯಲಿನಿಂದ ರಾಮೇಶ್ವರಕ್ಕೆ ಹೋದಂತಹ ತಂಡ ವಾಪಸ್ ಉಡುಪಿಗೆ ಬಂದಿದೆ. ಇಂದ್ರಾಳಿ ರೈಲ್ವೆ ಸ್ಟೇಷನ್ ನಲ್ಲಿದ್ದೇವೆ. ತಮಿಳುನಾಡಿನಲ್ಲಿ ಈ ಒಂದು ಕಿಚ್ಚು ಹತ್ತುಕೊಂಡ ನಂತರ ಅದು ರಾಜಧಾನಿಗೂ ಕೂಡ ಆವರಿಸಿತು. ಹೀಗಾಗಿ ಸುಮಾರು 12 ಮಂದಿ ಅಲ್ಲೇ ಉಳಿದುಕೊಳ್ಬೇಕಾಯಿತು. ಅಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅವರೇ ನಮಗೆ ಮಾಹಿತಿ ನೀಡ್ತಾರೆ. ಸರ್, ನೀವು ರಾಮೇಶ್ವರಕ್ಕೆ ಅಂತೇಳಿ ಹೋಗಿದ್ರಿ, ಅಲ್ಲಿ ಏನಾಯ್ತು ನಿಮ್ಗೆ ಗೊತ್ತಿದ್ದಾಗೆ? ನಾವು ಸೋಮವಾರ ಬೆಳಗ್ಗೆ 4:15 ಟೆಂಪಲ್ಗೆ ಹೋಯ್ತು. ಟೆಂಪಲ್ಗೆ ಹೋಗಿ ನಮಗೆ ಗಾಡಿನ ನಾವು ಅಲ್ಲಿಂದ ಲಾಡ್ಜಿಂಗ್ ಇದ್ರೆ ಪಾರ್ಕ್ ಮಾಡಿತ್ತು. ನಮ್ಮ ಡ್ರೈವರ್ ಅದರಲ್ಲಿ ಮಲ್ಕೊಂಡಿದ್ದಾನೆ, ಮಂಜುನಾಥ ಅಂತ, ಅಟ್ಟಡಿ ಹವ. ನಾವು ದೇವಸ್ಥಾನದಲ್ಲಿ ದೇವ್ರ ಕೆಲಸ ಎಲ್ಲ ಮುಗಿಸಿ ಬರುವಾಗ 7:30 ಆಯಿತು. ಬಂದು ನೋಡುವಾಗ ಗಾಡಿ ಪೂರ್ತಿ ಡ್ಯಾಮೇಜ್ ಆಗಿ. ದೇವಸ್ಥಾನ ಎಲ್ಲ ಹೋಗಿ ಆಗಿತ್ತಾ? ಮತ್ತೆ ಏನಾಯ್ತು, ಹೇಗೆ ಬಂದ್ರಿ ವಾಪಸ್ ಅಂತ? ವಾಪಸ್ ಅಂದರೆ ನಾವು ಯಾವಾಗಲೂ 5:30ಗೆ ಹೋಗೋರು. ಆ ದಿನ 4:15ಗೆ ಹೊರಟು ಹೋಗಿದ್ದು. ಇವ್ರ ಹತ್ರ ಅವರು ರೂಮಲ್ಲಿ ಇರ್ತಾರಲ್ಲ, ನಾವು ಬೀಗೆಲ್ಲ ಹಾಕಿ ಹೋಗಿ ನಾವು ಬರುವಾಗ 6:30 ಬರುವಾಗ ಇವರಿಗೆಲ್ಲ ಅಟ್ರಾಕ್ಟ್ ಮಾಡಿ ಗ್ಲಾಸ್ ಗೀಸ್ ಎಲ್ಲ ಪುಡಿ ಮಾಡಿ ಇಟ್ಟಿದ್ರು. ನಾವು ಎನಿಸಿದಂದರೆ ಗಾಡಿಗೆ ಬೇರೆ ಗಾಡಿ ಹೊಡೆದಿದೆ ಅಂತೇಳಿ ನಾವು ಸುಮ್ಮನೆ ಹಾಕೊಂಡಿದ್ದು. ಅಲ್ಲಿ ನೋಡುವಾಗ ನಮ್ಮ ಗಾಡಿ ಹಿಂದೆಯೇ ಮತ್ತೊಂದು ಗಾಡಿ ಹೀಗೆ ಹೊಡಿ ಮಾಡಿದ್ರು. ರೂಮಿಂದ ನಾವು ಅಂದರೆ ನಮ್ಮ ತಮಿಳುನಾಡು ಗಾಡಿ ಒಂದು ನಮ್ಮ ನಿಂತ ಲಾಡ್ಜಿನ ಒಂದು ಓನರು ನಮ್ಗೆ ಸುಮ್ಮನೆ ಹೆಲ್ಪ್ ಮಾಡಿದ್ದಾರೆ. ಒಂದು ಅವ್ರ ಗಾಡಿಯನ್ನು ಹೇಳ್ಕೊಂಡು ನಮಗೆ ಕರ್ನಲ್ಲಿ ಎರ್ನಾಕುಲಂ ತನಕ ಬಿಡ್ಲಿಕ್ಕೆ ಒಂದು ಇದು ಮಾಡಿದ್ದಾರೆ. ಮತ್ತು ನಮಗೆ ಪೊಲೀಸ್ ಸಮೇತ ನಮಗೆ ನಮ್ಮ ಕರ್ನಾಟಕ DSP ಅವರ ಸಮೇತ ಹೆಲ್ಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪೊಲಿಟಿಷಿಯನ್ ಅವರು ಎಲ್ಲ ನಮ್ಗೆ ಹೆಲ್ಪ್ ಮಾಡಿಕೊಂಡು ನಮಗೆ ರೈಟ್ ಎರ್ನಾಕುಲಂ ತನಕ ಬಿಡಲಿಕ್ಕೆ ಒಂದು ಉಪಕ್ರಮ ಮಾಡಿದ್ದಾರೆ. ಅಲ್ಲಿಂದ ದೇವರ ದಯೆಯಿಂದ ಒಳ್ಳೆ ರೀತಿಯಲ್ಲಿ ನಮ್ಮ ಇಂದ್ರಾಳಿ ಸ್ಟೇಷನ್ಗೆ ಬಂದಿದ್ದಾರೆ. ನಮಗೆ ಅದೇ ಸಂತೋಷ ಅಂತ ನಾನು ಹೇಳಿಕ್ಕೆ ಬರ್ತೇನೆ. ಇದು ರಾಮೇಶ್ವರದಿಂದ ಬಂದಂತಹವರ ಮಾತು. ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಮಂಜುನಾಥ್ ಕುಲಾಲ್ ಮತ್ತು ಸಹ ಚಾಲಕನನ್ನ ಕರ್ಕೊಂಡ್ ಬರುವಂತಹ ಪ್ರಯತ್ನದಲ್ಲಿ ಇದೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಒಟ್ಟಿನಲ್ಲಿ ಉಡುಪಿಯಿಂದ ಹೋದಂತಹ 12 ಮಂದಿಯ ಟೀಮ್ ಉಡುಪಿಗೆ ಬಂದು ಇಳಿದಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.